ಜಿರ್ಲೆಗಳು ಅಡಗಿರುವುದು ಕತ್ತಲಲ್ಲಿ, ಆದರೆ ಇವತ್ತು ಇಡೀ ದೇಶದ ರಾಜಕೀಯಕ್ಕೆ ಕತ್ತಲೆ ಇಟ್ಟಿರುವುದು ಇದೇ ಜಿರ್ಲೆಗಳು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಉದ್ಯೋಗವಿಲ್ಲದೆ ಯುವಕರನ್ನು ಜಿರ್ಲೆಗಳು ಅಂತ ಕರೆದಿದ್ದೇ ತಡ ನೋಡಿ. ಇಡೀ ದೇಶದ ಯುವ ಶಕ್ತಿ ಕಾಕ್ರೋಚ್ ಪಕ್ಷ ಕಟ್ಟಿ ಅಬ್ಬರಿಸ್ತಾ ಇದೆ. ಯಾವ ಮಟ್ಟಿಗೆ ಅಂತಂದ್ರೆ ಯಾರನ್ನ ಮೆಚ್ಚಿಸೋಕೆ ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸೋ ರಾಜಕಾರಣಿಗಳು ಇದ್ದಾರೆ ನೋಡಿ. ಇವತ್ತು ಅವರನ್ನೇ ಈ ಜಿರ್ಲೆ ಪಕ್ಷ ಇಡೀ ದೇಶದ ರಾಜಕಾರಣಕ್ಕೆ ಬೆವರಿಳಿಸಿ ಬಿಜೆಪಿ ರೆಕಾರ್ಡ್ ಅನ್ನೇ ಧೂಳಿಪಟ ಮಾಡಿದೆ. ಇವರ ಟ್ರೋಲ್ ಗಳನ್ನ ತಡೆಯೋಕೆ ಆಗದೆ ಕೇಂದ್ರ ಸರ್ಕಾರ ಇವರ ಅಕೌಂಟ್ ಅನ್ನೇ ಬ್ಯಾನ್ ಮಾಡಿಸಿದೆ. ದೇಶಾದ್ಯಂತ ಭುಗಿಲೆದ್ದಿರೋ ಈ ನಿರುದ್ಯೋಗಿಗಳ ಆಕ್ರೋಶದ ಕತೆ ಏನು ಗೊತ್ತಾ? ಬನ್ನಿ ಇಲ್ಲಿ ಇದರ ಬಗ್ಗೆ ಮಾತನಾಡೋಣ. ನಮಸ್ಕಾರ ಬಸ್, ನಾನು ವೈಭವ್ ವೇದಾಂತ್. ಮೊದಲಿಗೆ ಈ ಜಿರ್ಲೆಗಳ ಕ್ರಾಂತಿ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋಣ ಬನ್ನಿ. ಕಳೆದ ಮೇ 15ರಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ವಿಚಾರಣೆ ನಡೆಯುವಾಗ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಂದು ಮಾತು ಹೇಳ್ತಾರೆ. ದೇಶದಲ್ಲಿ ಕೆಲಸವಿಲ್ಲದ ಕೆಲವು ಯುವಕರು ಜಿರ್ಲೆಗಳ ತರಹ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನ ಟೀಕಿಸುತ್ತಾ ತಿರುಗಾಡ್ತಿದ್ದಾರೆ ಅಂತ ಹೇಳ್ತಾರೆ. ಈ ಒಂದೇ ಒಂದು ಮಾತು ಸಾಕಾಗಿತ್ತು ನೋಡಿ ನಿರುದ್ಯೋಗದಿಂದ ನರಳುತ್ತಿರುವ ಜೆನ್ಜಿ ಹುಡುಗರ ಎದೆಯಲ್ಲಿ ಕಿಡಿ ಹತ್ತೋಕೆ. ಯಾಕಂದ್ರೆ ದೇಶದಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಓದಿ ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡಿದು ನೀಟ್ CBS ಪೇಪರ್ ಲೀಕ್ ದಂಧೆಯಿಂದ ಉದ್ಯೋಗ ಸಿಗದೆ ಯುವಕರು ಬೀದಿಯಲ್ಲಿ ನಿಂತಿದ್ದಾರೆ. ಇಂತಹ ಯುವಕರಿಗೆ ಧೈರ್ಯ ತುಂಬಬೇಕಾದ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಯುವ ಶಕ್ತಿಯನ್ನ ಜಿರ್ಲೆಗಳು ಅಂದ್ಬಿಟ್ರೆ ರಕ್ತ ಕುದಿಯಲ್ವ ಮತ್ತೆ. ಸೊ ಇನ್ನು ಇದೇ ಕಿಡಿಯಿಂದ ಈ ಜಿರ್ಲೆ ಪಕ್ಷ ವೈರಲ್ ಆದ್ಮೇಲೆ ನ್ಯಾಯಾಧೀಶರು ಆಮೇಲೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಅಷ್ಟರಲ್ಲಿ ಆಗಬೇಕಾಗಿದ್ದ ಅನಾಹುತ ಆಗಿ ಹೋಗಿದೆ. ಇನ್ನು ನಮ್ಮ ದೇಶದ ಯುವಕರು ನಮ್ಮನ್ನೇ ಜಿರ್ಲೆ ಅಂತೀರಾ? ಹಾಗಾದ್ರೆ ಜಿರ್ಲೆಗಳ ತಾಕತ್ತು ಏನೆಂದು ತೋರಿಸ್ತೀವಿ ಅಂತ ಮೇ 16ಕ್ಕೆ ಆನ್ಲೈನ್ ಅಲ್ಲಿ ಹುಟ್ಟಿಕೊಂಡಿದ್ದ ಈ ಕಾಕ್ರೋಚ್ ಜನತಾ ಪಾರ್ಟಿ ನೋಡಿ. ಇನ್ನು ಈ ಪಾರ್ಟಿಯನ್ನ ಅಭಿಜಿತ್ ದೀಪ್ಕೆ ಅನ್ನೋ ಡಿಜಿಟಲ್ ಸ್ಟ್ರಾಟಜಿಯಸ್ಟ್ ಯುವಕ ತಮಾಷೆ ಮತ್ತು ನ್ಯಾಯಾಧೀಶರ ಮಾತಿಗೆ ಬೇಸತ್ತು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಶುರು ಮಾಡ್ತಾರೆ. ಆಮೇಲೆ ನಡೆದಿದ್ದು ಇತಿಹಾಸ. ಇಡೀ ದೇಶದ ನಿರುದ್ಯೋಗಿ ಯುವಕರೆಲ್ಲ ಒಟ್ಟಾಗಿ ಆ ಪೇಜ್ಗೆ ಲಾಗಿನ್ ಆಗ್ತಾರೆ. ಇನ್ನು ಭಾರತದ ಇಂಟರ್ನೆಟ್ ಹಿಸ್ಟ್ರಿಯಲ್ಲೇ ಯಾರೂ ಕಾಣದ ಡಿಜಿಟಲ್ ಸುನಾಮಿ ಸೃಷ್ಟಿಯಾಯಿತು ಅವತ್ತು. ಇನ್ನು ಕೇವಲ 5 ದಿನಗಳಲ್ಲಿ ಬರೋಬ್ಬರಿ 16 ಮಿಲಿಯನ್ ಹೆಚ್ಚು ಫಾಲೋವರ್ಸ್ ನ ಈ ಇನ್ಸ್ಟಾಗ್ರಾಮ್ ಪೇಜ್ ಹೊಂದಿದೆ. ಅಂದರೆ 1.5 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಈ ಜಿರ್ಲೆ ಪಾರ್ಟಿ ಖಾತೆಗೆ ಬಿದ್ದಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷವಾದ ಭಾರತವನ್ನೇ ಆಳುತ್ತಿರುವ ಬಿಜೆಪಿ ಅಧಿಕೃತ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆಯನ್ನೇ ಈ ಕಾಕ್ರೋಚ್ ಪಾರ್ಟಿ ಓವರ್ಟೇಕ್ ಮಾಡಿಬಿಟ್ಟಿದೆ. ಅಷ್ಟೇ ಅಲ್ಲ ಬಾಸ್, ಕಾಂಗ್ರೆಸ್ ಪಾರ್ಟಿ ಫಾಲೋವರ್ಸ್ನು ಕೂಡ ಈ ಪಾರ್ಟಿ ಓವರ್ಟೇಕ್ ಮಾಡಿದೆ. ಮತ್ತೆ ದೆಹಲಿಯಲ್ಲಿ ಕೂತು ರಾಜಕಾರಣಿಗಳಿಗೆ ಈಗ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ಕಂಡು ಈ ದೇಶದ ಯುವ ಶಕ್ತಿಯನ್ನ ಕೆಣಕಿದರೆ ಅವರು ಇಡೀ ಇಂಟರ್ನೆಟ್ ಸಾಮ್ರಾಜ್ಯವನ್ನೇ ಹೇಗೆ ನಡುಗಿಸಬಲ್ಲರು ಎಂಬುದಕ್ಕೆ ಈ ಜಿರ್ಲೆಗಳ ಪಕ್ಷವೇ ಸಾಕ್ಷಿಯಾಗಿದೆ. ಯಾವಾಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಬ್ಬರ ಇಂಟರ್ನೆಟ್ ಅಲ್ಲಿ ಹತೋಟಿ ಮೀರಿ ಬೆಳೆಯಿತು ನೋಡಿ, ಆಗ ಸರ್ಕಾರಕ್ಕೆ ತಡೆಯಕ್ಕೆ ಆಗಲಿಲ್ಲ. ಇದನ್ನು ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಇವರ ಟ್ರೋಲ್ ಮತ್ತು ವಿಡಂಬನೆ ಏಟುಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಕೊನೆಗೆ ಸರ್ಕಾರ ಕಾನೂನಿನ ಅಸ್ತ್ರ ಬಳಸಿದೆ ಇವರ ಮೇಲೆ. ಯಾವ ಅಸ್ತ್ರ ಅಂತಂದ್ರೆ ಭಾರತ ಸರ್ಕಾರದ ಅಧಿಕೃತ ಆದೇಶದ ಮೇರೆಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಅಧಿಕೃತ ಎಕ್ಸ್ ಖಾತೆಯಲ್ಲಿರುವ ಅಂದ್ರೆ ಟ್ವಿಟ್ಟರ್ ಖಾತೆಯಲ್ಲಿರುವ ಭಾರತದಲ್ಲಿ ಸಂಪೂರ್ಣವಾಗಿ ಈ ಖಾತೆಯನ್ನು ನಿರ್ಬಂಧಿಸಲಾಗಿದೆ. ಅಂದ್ರೆ ವಿತ್ ಹೆಲ್ಡ್ ಮಾಡಲಾಗಿದೆ ಈ ಕಥೆಯನ್ನ. ಇನ್ನು ಇದನ್ನೆಲ್ಲ ನೋಡಿದ್ಮೇಲೆ ನಮ್ಗೆ ಇದೆಂತ ವಿಪರ್ಯಾಸ ನೋಡಿ ಅಂತ ಅನ್ಸುತ್ತೆ. ದೇಶದಲ್ಲಿ ಕೋಮು ದ್ವೇಷ ಹರಡುವವರ ಅಕೌಂಟ್ ಬ್ಯಾನ್ ಆಗಲ್ಲ, ಸುಳ್ಳು ಸುದ್ದಿ ಬಿತ್ತುವವರ ಅಕೌಂಟ್ ತಂಟೆಗೆ ಯಾರು ಹೋಗಲ್ಲ. ಆದ್ರೆ ನಿರುದ್ಯೋಗದ ವಿರುದ್ಧ ವಿಡಂಬನೆ ಮಾಡಿದ ಯುವಕರ ಅಕೌಂಟ್ ಮೇಲೆ ಕಾನೂನಿನ ಮುದ್ರೆ ಬೀಳುತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸರ್ಕಾರ ಇದೆ ಅನ್ನೋದು ನೆನಪಾಗುತ್ತೆ. ಆದ್ರೆ ರಾಜಕಾರಣಿಗಳು ನೆನಪಿಡಬೇಕಾದ ವಿಚಾರ ಏನ್ ಗೊತ್ತಾ? ಯುವ ಪೀಳಿಗೆ ಜಿಲ್ಲೆಗಳನ್ನ ಅಷ್ಟು ಸುಲಭವಾಗಿ ಸಾಯಿಸಲು ಸಾಧ್ಯವೇ ಇಲ್ಲ ಬಿಡಿ. ಯಾಕಂದ್ರೆ ಇವತ್ತು ಒಂದು ಅಕೌಂಟ್ ಬ್ಯಾನ್ ಆದ್ರೇನು ಯುವಕರು 10 ಹೊಸ ಬ್ಯಾಕಪ್ ಅಕೌಂಟ್ಗಳನ್ನ ಸೃಷ್ಟಿಸಿ ಮತ್ತಷ್ಟು ಖಡಕ್ ಆಗಿ ಅಬ್ಬರಿಸುತ್ತಾರೆ ಅಂತ ಯುವ ಪೀಳಿಗೆ ಹೇಳ್ತಿದೆ. ಇನ್ನು ಇದನ್ನೆಲ್ಲ ನೋಡಿದಾಗ ಇದು ಕೇವಲ ತಮಾಷೆಯ ಟ್ರೋಲ್ ಪೇಜ್ ಆಗಿಯೇ ಶುರುವಾಗಿದ್ದು, ಆದ್ರೆ ಈಗ ಅದರ ದಿಕ್ಕು ಬದಲಾಗಿದೆ. ಮತ್ತೆ ಈ ಕಾಕ್ರೋಚ್ ಪಾರ್ಟಿ ವ್ಯವಸ್ಥೆಯ ಕಣ್ಣು ತೆರೆಸಲು ಸರ್ಕಾರಕ್ಕೆ 3 ಖಡಕ್ ಪ್ರಣಾಳಿಕೆಯನ್ನ ಇಟ್ಟಿದೆ. ಅದರಲ್ಲಿ ನಂಬರ್ 1 ಪ್ರಣಾಳಿಕೆ ಏನು ಅಂತಂದ್ರೆ ನೀಟ್ ಮತ್ತು CBSE ಪರೀಕ್ಷೆಗಳಲ್ಲಿ ಅಕ್ರಮ ಎಸಗಿ ಲಕ್ಷಾಂತರ ಯುವಕರ ಭವಿಷ್ಯದ ಜೊತೆ ಆಟವಾಡುವ ಭ್ರಷ್ಟ ಅಧಿಕಾರಿಗಳಿಗೆ ಜಾಮೀನು ರಹಿತ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ನಂಬರ್ 2 ರಿವ್ಯಾಲ್ಯೂಯೇಷನ್ ಹೆಸರಿನಲ್ಲಿ ಬಡ ವಿದ್ಯಾರ್ಥಿಗಳಿಂದ ಕಾಲೇಜುಗಳು ಹಣ ಲೂಟಿ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ನಂಬರ್ 3 ನಿವೃತ್ತಿಯಾದ ತಕ್ಷಣ ನ್ಯಾಯಾಧೀಶರಿಗೆ ರಾಜ್ಯಸಭೆಯಂತಹ ರಾಜಕೀಯ ಲಾಭದ ಹುದ್ದೆಗಳನ್ನು ನೀಡಬಾರದು ಅಂತ ಹೇಳಿದ್ದಾರೆ.
ಅಷ್ಟೇ ಅಲ್ಲ ಬಾಸ್, ಜಿರ್ಲೆ ಮುಖವಾಡ ಹಾಕಿಕೊಂಡು ಯಮುನಾ ನದಿ ಸ್ವಚ್ಛತೆ ಮಾಡುವ ಮೂಲಕ ದೇಶದ ನಾಯಕರಿಗೆ ಈ ಯುವಕರು ನಿಜವಾದ ದೇಶಭಕ್ತಿಯ ಪಾಠ ಕಲಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಬಾಸ್, ವ್ಯವಸ್ಥೆ ಹಳಿ ತಪ್ಪಿದ್ದಾಗ ಯುವಶಕ್ತಿ ದಂಗೆ ಹೇಳುವುದರಲ್ಲಿ ತಪ್ಪಿಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮಾತಿಗೆ ಭುಗಿಲೆದ್ದ ಈ ಕಾಕ್ರೋಚ್ ಪಕ್ಷ ಇವತ್ತು ದೇಶದ ಯುವಕರ ಆಕ್ರೋಶದ ಮತ್ತು ಬದಲಾವಣೆಯ ಸಂಕೇತವಾಗಿದೆ. ಯುವ ಪೀಳಿಗೆಯನ್ನ ಆಡಿಕೊಳ್ಳುವ ಬದಲು ಅವರಿಗೆ ಉದ್ಯೋಗ ಅವಕಾಶಗಳನ್ನು ನೀಡುವಲ್ಲಿ ಸರ್ಕಾರ ಗಮನ ಹರಿಸಲಿ ಎಂದು ಹೇಳೋಣ. ಇದರ ಬಗ್ಗೆ ನಿಮ್ಮ ಖಡಕ್ ಮತ್ತು ರಗಡ್ ಅಭಿಪ್ರಾಯ ಏನಾದರೂ ಇತ್ತು ಅಂತಂದ್ರೆ ನೀವು ಈ ಕಾಕ್ರೋಚ್ ಆರ್ಮಿಯ ಭಾಗವಾಗಿದ್ರೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬ ಯುವಕನಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.